Welcome to Acharya English. Get ready to master English with quick notes and easy explanations. The naughty onion. Gopu went to the market. He bought a kilo of onions from the vegetable seller. Some were big, some were small, some were really tiny, some were pink, some were red, and some were almost white. He put them in a large paper packet and kept them in a corner on the floor. ಗೋಪು ಮಾರುಕಟ್ಟೆಗೆ ಹೋಗಿ 1 ಕಿಲೋ ಅಥವಾ 1 kg ಈರುಳ್ಳಿಯನ್ನು ಅವನು ಕೊಂಡ್ಕೊಳ್ತಾನೆ. ಅದರಲ್ಲಿ ಕೆಲವು ದೊಡ್ಡದಾಗಿದ್ವು, ಕೆಲವು ಚಿಕ್ಕದಾಗಿದ್ವು, ಕೆಲವು ಗುಲಾಬಿ ಬಣ್ಣದ್ದು, ಕೆಲವು ಕೆಂಪು ಮತ್ತು ಕೆಲವು ಬಿಳಿ ಬಣ್ಣದ್ದು. ಅವನು ಅವುಗಳನ್ನ ತಗೊಂಡು ಒಂದು ದೊಡ್ಡ ಕಾಗದದ ಚೀಲದಲ್ಲಿ ಹಾಕಿ ಅಥವಾ ಪ್ಯಾಕೆಟಲ್ಲಿ ಹಾಕಿ ಮನೆಯ ಒಂದು ಮೂಲೆಯಲ್ಲಿ ಅವನ್ನ ಇಡ್ತಾನೆ. He was very tired, knowing that nobody was at home. He went to the living room, sat on a sofa, switched on the air conditioner and soon fell asleep. ಗೋಪುಗೆ ಅವತ್ತು ತುಂಬ ಸುಸ್ತಾಗಿತ್ತು. ಮನೆಯಲ್ಲಿ ಯಾರೂ ಇಲ್ದಿದ್ರಿಂದ ಅವನು ಸೋಫಾ ಮೇಲೆ ಕೂತ್ಕೊಂಡು ಏರ್ ಕಂಡೀಷನರ್ ಅಂದರೆ AC ಆನ್ ಮಾಡಿ ಮಲಗಿಬಿಟ್ಟ. There was one naughty pink onion in the packet. He told the other onions to jump out of the packet. Some went under the cupboard, some went into a corner, and some hid behind the dustbin. Oh, they went everywhere. The paper packet was soon empty. Then it was time for dinner. Gopu came into the kitchen to cook food. ಈ ಚೀಲದಲ್ಲಿ ಒಂದು ನಾಟಿ ಆನಿಯನ್ ಇತ್ತು. ಅದು ಗುಲಾಬಿ ಬಣ್ಣದ ಈರುಳ್ಳಿ ಆಗಿತ್ತು. ಅದು ಉಳಿದ ಎಲ್ಲ ಈರುಳ್ಳಿಗಳಿಗೆ ಆ ಪ್ಯಾಕೆಟಿಂದ ಆಚೆ ಜಿಗಿಯೋದಕ್ಕೆ ಹೇಳುತ್ತೆ, ಅಂದರೆ ಜಂಪ್ ಮಾಡೋದಕ್ಕೆ ಹೇಳುತ್ತೆ. ಒಂದೊಂದು ಕಡೆ ಸೇರ್ಕೊಂಡ್ಬಿಡುತ್ತವೆ. ಕೆಲವು ಡಸ್ಟ್ಬಿನ್ ಹಿಂದೆ ಹೋಗುತ್ತೆ. ಹೀಗೆ ಎಲ್ಲವೂ ಒಂದೊಂದು ಕಡೆ ಸೇರ್ಕೊಂಡ್ಬಿಡುತ್ತೆ. Oh dear, where have all the onions gone? Cried Gopu. He looked everywhere but he could not find them. Suddenly he heard a soft voice. Gopu, I am here, find me. The voice came from a pot. He looked inside. He found a large pink onion sitting inside happily. Soon he heard other voices from the dustbin, the oven, and all over the kitchen. Gopu took a long time collecting all the onions. That day dinner was really late. It was all because of the naughty onions. ಈ ರೀತಿ ಒಂದೊಂದು ಈರುಳ್ಳಿನೂ ಒಂದೊಂದು ಕಡೆ ಸೇರಿಕೊಂಡ್ವು. ರಾತ್ರಿ ಊಟ ಮಾಡೋ ಸಮಯ ಬಂದಾಗ ಗೋಪು ಅಡುಗೆ ಮನೆಗೆ ಬರ್ತಾನೆ. ಆದರೆ ಈರುಳ್ಳಿಗಳು ಎಲ್ಲಿಯೂ ಕಾಣೋದಿಲ್ಲ. ಅಯ್ಯೋ, ಎಲ್ಲ ಈರುಳ್ಳಿ ಎಲ್ಲಿ ಹೋಯಿತು ಅಂತ ಗೋಪು ಕಳವಳಗೊಳ್ತಾನೆ, ಗಾಬರಿಗೊಳ್ತಾನೆ. ಆಗ ಒಂದು ಮೃದುವಾದ ಧ್ವನಿ ಅವನಿಗೆ ಕೇಳಿಸುತ್ತೆ. ಗೋಪು, ನಾನು ಇಲ್ಲಿದ್ದೀನಿ, ನನ್ನ ಹುಡುಕು ಅಂತ ಹೇಳಿ. ಆ ಧ್ವನಿ ಒಂದು ಪಾತ್ರೆ ಒಳಗಿಂದ ಬರುತ್ತೆ. ಗೋಪು ನೋಡಿದಾಗ ಅಲ್ಲಿ ಒಂದು ದೊಡ್ಡ ಗುಲಾಬಿ ಬಣ್ಣದ ಈರುಳ್ಳಿ ಅಲ್ಲೇ ಇರುತ್ತೆ. ನಂತರ ಅಡುಗೆ ಮನೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಈರುಳ್ಳಿಗಳ ಧ್ವನಿನೂ ಕೇಳುತ್ತೆ. ಗೋಪು ಆ ಎಲ್ಲ ಈರುಳ್ಳಿಯನ್ನು ಹುಡುಕಿ ಸೇರಿಸೋದಕ್ಕೆ ಬಹಳ ಸಮಯ ತಗೊಳ್ತಾನೆ. ಆದ್ದರಿಂದ ಅವತ್ತಿನ ದಿನದ ಊಟ ತುಂಬಾ ಲೇಟ್ ಆಗುತ್ತೆ. Thanks for watching.